ಐ ಆಮ್ ಕಲಾವತಿ. ನಾನು ಆಕ್ಯುಪೇಷನಲ್ ಥೆರಪಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಫಸ್ಟು ಆಕ್ಯುಪೇಷನಲ್ ಥೆರಪಿ ಏನಂತ ಅಂದರೆ, ಮಕ್ಕಳಿಗೆ ಡೆವಲಪ್ಮೆಂಟಲ್ಲಿ ಎಮೋಷ್ನಲ್, ಸೋಷಲೈಸಿಂಗ್, ಫಿಸಿಕಲಿ ಪೋಸ್ಟರು ಆ ಏಜ್ ಅಪ್ರೋಪ್ರಿಯೇಟಾಗಿ ಹಾಕಬೇಕು. ಅದು ಆಗಿಲ್ಲ ಅಂದಾಗ ನಮಗೆ ಆಕ್ಯುಪೇಷನಲ್ ಥೆರಪಿ ಆ ಮಕ್ಕಳಿಗೆ ನೀಡಿರುತ್ತೆ. ಅದು ಯಾವಾಗ ಆಗಲ್ಲ ಅಂತ ಅಂದಾಗ, ಫಸ್ಟು ಮೊದಲನೇ ಹಂತದ ಬೆಳವಣಿಗೆ ಏನಿರುತ್ತೆ, ಹುಟ್ಟಿದ ದಿನದಿಂದ 9 ತಿಂಗಳಲ್ಲಿ ಏನು ಮೈಲ್ ಸ್ಟೋನ್ ಅಂತ ಆಗುತ್ತೆ, 3 ತಿಂಗಳಲ್ಲಿ, 5 ತಿಂಗಳಲ್ಲಿ, 8 ತಿಂಗಳಲ್ಲಿ ಮಗು ಮಂಡಿ ಊರಿ ನಡೆಯುವಂಥದ್ದು, ಮಕ್ಕಳೇ ಬೀಳುವಂಥದ್ದು, ಮತ್ತು ಸ್ಟಮಕ್ ಪುಲ್ಲಿಂಗಲ್ಲಿ ಮುಂದೆ ಹೋಗುವಂಥದ್ದು. ಇದು ಯಾವುದು ಅಂತ ರಿಫ್ಲೆಕ್ಸ್ ಅಂತ ಸರಿಯಾಗಿ ಆಗದೇ ಇದ್ದಾಗ ಆ ಮಕ್ಕಳಿಗೆ ಆಫ್ಟರ್ 1 ಇಯರ್ಸು ಮಗು ವಾಕಿಂಗಲ್ಲಿ ಆಗ್ಬೋದು, ಸಿಟ್ಟಿಂಗಲ್ಲಿ ಆಗ್ಬೋದು, ಹೈ ಆ್ಯಂಡ್ ಕೋರ್ಡಿನೇಷನಲ್ಲಿ ಆಗ್ಬೋದು, ಅಥವಾ ಇಂಪಾರ್ಟೆಂಟ್ ಪ್ಲೇ ಸ್ಕಿಲ್ಲಲ್ಲಿ ಆಗ್ಬೋದು, ಬೇರೆ ಮಕ್ಕಳಿಗೆ ವಯಸ್ಸಿಗೆ ತಕ್ಕಂತೆ ಆಟ ಆಗದೇ ಇರುವಂಥದ್ದು. ಅವರಿಗೆ ಏನು ಬೇಕು, ಮಗು ವಯಸ್ಸಿಗೆ ಏನು ಬೇಕು, ದಿನಚರಿ ಕೆಲಸ, ಎಕ್ಸಾಂಪಲ್ ಬ್ರಷಿಂಗು, ಮುಖ ತೊಳೆಯುವಂಥದ್ದು, ಸೆಲ್ಫ್ ಹೀಟಿಂಗು, ಡ್ರೆಸ್ ವೇರಿಂಗು, ಇಂಥದ್ದೆಲ್ಲ ಯಾವುದು ಏಜ್ ಅಪ್ರೋಪ್ರಿಯೇಟ್ ಆಗಿ ಆಗಿಲ್ಲ ಅಂದಾಗ ಅಂಥ ಮಕ್ಕಳನ್ನ ನಾವು ಗುರುತಿಸಿ, ಡಿಸಬಿಲಿಟಿ ಮಕ್ಕಳನ್ನ ನಾವು ಅಸೆಸ್ಮೆಂಟ್ ಮಾಡಿ ಅದಕ್ಕೆ ಗೋಲ್ ಅಂತ ಮಾಡಿ ನಾವು ಆಕ್ಯುಪೇಷನಲ್ ಥೆರಪಿಸ್ಟಲ್ಲಿ ಏಜ್ ಅಪ್ರೋಪ್ರಿಯೇಟಾಗಿ ವರ್ಕ್ ಮಾಡ್ತಾ ಇದ್ದೀವಿ. ಇದೆಲ್ಲ ಆ ಮಕ್ಳಿಗೆ ಯೂಸ್ ಮಾಡುವಂಥ ಮೆಟೀರಿಯಲ್ಸು, ಇದೆಲ್ಲ ಹ್ಯಾಂಡ್ ಸ್ಟ್ರೆಂಥನಿಂಗಿಗೆ, ರಿಸ್ಟ್ ಸ್ಟ್ರೆಂಥನಿಂಗಿಗೆ, ಫಿಂಗರ್ ಸ್ಟ್ರೆಂಥನಿಂಗಿಗೆ ವರ್ಕ್ ಮಾಡುವಂಥ ಚಟುವಟಿಕೆಗಳಿಗೆ ಯೂಸ್ ಮಾಡ್ತಿರ್ತೀವಿ. ಇದೆಲ್ಲ ಮೂಮೆಂಟ್ ಭಯ ಇರೋರಿಗೆ, ಸ್ಕೇರ್ ಇರೋರಿಗೆ, ಸೆನ್ಸರ್ ಇಶ್ಯೂಸ್ ಇರೋರಿಗೆಲ್ಲ ಸ್ವಲ್ಪ ಮೂಮೆಂಟ್ ಇಶ್ಯೂಸು, ಟ್ರಾಂಪೋಲಿನು, ದೆನ್ ಕ್ಲೈಂಬಿಂಗ್ ಏರಿಯಾ, ದಿಸ್ ಸ್ವಿಂಗ್ ಏರಿಯಾ, ದಿಸ್ ಆಲ್ ಸ್ವಿಂಗ್ ಏರಿಯಾ. ಡಿಫ್ರೆಂಟ್ ಆಫ್ ಸ್ವಿಂಗ್ ಇರುತ್ತೆ. ಅಲ್ಲಿ ಸ್ಯಾಂಡ್ ಪೀಟು, ಇದು ಟೆಕ್ಸ್ಚರ್, ಇದು ಇಂಪಾರ್ಟೆಂಟು. ಮಕ್ಕಳಿಗೆ ವಯಸ್ಸಿಗೆ ತಕ್ಕಂತೆ ಟ್ಯಾಕ್ಟೈಲ್ ಇಶ್ಯೂಸ್ ಇರುತ್ತೆ, ರಫು, ಸ್ಮೂತು, ಜಲ್ಲಿ, ಡಿಫ್ರೆಂಟ್ ಆಫ್ ಟೆಕ್ಸ್ಚರು ಮಕ್ಳಿಗೆ ಇಲ್ಲದೆ ಇರುವಾಗ ಅವ್ರಿಗೆ ಏನೂ ಒಂದು ಮುಟ್ಟಲ್ಲ. ಅಂಥ ಮಕ್ಕಳಿಗೆ ನಾವು ರಫ್ ಟೆಕ್ಸ್ಚರಲ್ಲಿ ಸ್ಯಾಂಡ್ ಪ್ಲೇ ಮಾಡಿದ್ದೀವಿ. ಇಲ್ಲಿ ಇದೆಲ್ಲ ನಮ್ಮ ಆಕ್ಯುಪೇಷನಲ್ ಥೆರಪಿಸ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.